ಬೆಳಗಾವಿ ಮೃಗಾಲಯದಲ್ಲಿ ಕೃಷ್ಣ ಮೃಗಗಳ ಸಾವು ಅತ್ಯಂತ ದುಃಖಕರವಾದಂತಹ ಒಂದು ಸಂಗತಿಯಾಗಿದೆ. ಇದು ಬ್ಯಾಕ್ಟೀರಿಯಲ್ ವೈರಸ್ನಿಂದ ರೋಗದಿಂದ ಈ ಸಾವು ಆಗಿದೆ ಅಂತ ಹೇಳಿ ಇವತ್ತು ಮೇಲ್ನೋಟಕ್ಕೆ ಸಾಬೀತಾಗಿದೆ. ನಮ್ಮ ಅಧಿಕಾರಿಗಳು ಮತ್ತು ಪಶು ವೈದ್ಯರು ಈ ಒಂದು ಪ್ರಾಣಿಗಳಿಗೆ ಇವತ್ತು ಚಿಕಿತ್ಸೆ ಕೊಡ್ತಾ ಇದ್ದಾರೆ. ಮತ್ತಿದು ಬೇರೆ ಕಡೆ ಹರಡಬಾರದು ಅನ್ನುವಂಥ ರೀತಿಯಲ್ಲಿ ಇವತ್ತು ಬೇರೆ ಮೃಗಾಲಯದಲ್ಲಿರುವಂಥ ಏನು ಪ್ರಾಣಿಗಳಿದ್ದಾವೆ ಅವಕ್ಕೆ ಇದು ಮತ್ತೆ ಈ ರೋಗ ಹರಡಬಾರದು ಅನ್ನುವಂಥ ರೀತಿಯಲ್ಲಿ ಎಲ್ಲ ಮುಂಜಾಗ್ರತೆ ಕ್ರಮ ತೆಗೆದುಕೊಳ್ತಾ ಇದ್ದಾರೆ. ಹೀಗಾಗಿ ಈ ವಿಷಯದ ಬಗ್ಗೆ ಬಹಳ ಉನ್ನತ ಮಟ್ಟದ ಒಂದು ತನಿಖೆಗೆ ಆದೇಶ ಮಾಡಿದ್ದೇನೆ. ಮತ್ತೆ ನಮ್ಮ ಬನ್ನೇರುಘಟ್ಟ ಉದ್ಯಾನವನದಿಂದ ತಜ್ಞರಿಗೆ ಅಲ್ಲಿಗೆ ಕಳಿಸಿದ್ದೇವೆ. ಅವರು ಅಲ್ಲೇ ಮುಕ್ಕಾಂ ಹೂಡಿದ್ದಾರೆ. ಸುನಿಲ್ ಅನ್ನುವಂಥ ನಮ್ಮ ಏನು ಝೂ ಅಥಾರಿಟಿ ಸದಸ್ಯ ಕಾರ್ಯದರ್ಶಿ ಇದ್ದಾರೆ, ಅವರು ಅಲ್ಲೇ ಮುಕ್ಕಾಂ ಹೂಡಿದ್ದಾರೆ. ಹಿರಿಯ ನಮ್ಮ ಅರಣ್ಯ ಇಲಾಖೆ ಅಧಿಕಾರಿಗಳ ಜೊತೆಯಲ್ಲಿ ಸಂಪರ್ಕದಲ್ಲಿದ್ದಾರೆ. ಇವತ್ತು ಇದಕ್ಕೆ ಯಾರು ಇದರ ಬಗ್ಗೆ ತಜ್ಞರಿದ್ದಾರೆ ಅವ್ರ ಜೊತೆಯಲ್ಲೂ ನಿರಂತರವಾಗಿ ಸಂಪರ್ಕ ಮಾಡ್ತಾ ಇದ್ದಾರೆ. ಅಗತ್ಯವಿರುವ ಎಲ್ಲಾ ರೀತಿಯ ಚಿಕಿತ್ಸೆಯನ್ನು ಕೊಟ್ಟು ಉಳಿದಿರುವಂಥ ಕೃಷ್ಣ ಮೃಗಗಳನ್ನು ಸಂರಕ್ಷಣೆ ಮಾಡುವಂಥ ಒಂದು ಸೂಚನೆಯನ್ನು ಆದೇಶವನ್ನು ಕೊಟ್ಟಿದ್ದೇವೆ. ಮತ್ತೆ ಯಾಕೆ ಈ ರೋಗ ಬಂತು, ಎಷ್ಟು ಫಾಸ್ಟ್ ಆಗಿ ಇದು ಸ್ಪ್ರೆಡ್ ಆಗಿದೆ, ಏನು ಕಾರಣ, ಇವೆಲ್ಲದರ ವಿಷಯದ ಬಗ್ಗೆ ಇವತ್ತು ರಿಸರ್ಚ್ ಆಗ್ತದೆ. ಮತ್ತೆ ಇದು ಮುಂದೆ ಆಗದ ರೀತಿಯಲ್ಲಿ ನೋಡಿಕೊಳ್ಳುವಂತ ರೀತಿಯಲ್ಲಿ ಕ್ರಮಗಳನ್ನು ತೆಗೆದುಕೊಳ್ಳುತ್ತೇವೆ. ಆನೆಗಳಿಗೂ ಕೂಡ ಇದೇ ರೀತಿಯಾಗಿತ್ತು. ಕೃಷ್ಣ ಮೃಗ ಅಂದ್ರೆ ಪಶು ವೈದ್ಯರು ಇರಲಾರದೆ ಇದು ಸಮಸ್ಯೆಗೆ ಕಾರಣ. ಪಶು ವೈದ್ಯರು ಅಲ್ಲಿ ಮೃಗಾಲಯದಲ್ಲಿ ಇದ್ದಾರೆ, ಪಶು ವೈದ್ಯರು ಇದ್ದಾರೆ. ಇಂಥ ಸಾಂಕ್ರಾಮಿಕ ರೋಗ ಈಗ ನೋಡಿ, ಉದಾಹರಣೆಗೆ ಕರೋನಾ ಬಂತು, ಯಾರಾದರೂ ಊಹೆ ಮಾಡಿದ್ರ? ಇಂಥ ಒಂದು ಸಾಂಕ್ರಾಮಿಕ ರೋಗಗಳು ಇವತ್ತಿನ ದಿನಮಾನಗಳಲ್ಲಿ ಕಾಲಕ್ಕೆ ಬರ್ತಾ ಇದ್ದಾವೆ. ಇನ್ನು ಹೆಚ್ಚಿನ ಜಾಗರೂಕತೆಯಿಂದ ಇರುವಂತದ್ದು ಅವಶ್ಯಕತೆ ಇದೆ. ನಮ್ಮ ಇಲಾಖೆ ಅಧಿಕಾರಿಗಳು ಬಹಳ ಇವತ್ತು ಇದನ್ನು ಗಂಭೀರತೆಯಿಂದ ಪರಿಗಣಿಸಿದ್ದೇವೆ. ಮತ್ತೆ ಇದಕ್ಕೆ ಸೂಕ್ತವಾದಂತಹ ಚಿಕಿತ್ಸೆ ಕೊಡುವಂತ ರೀತಿಯಲ್ಲಿ ಎಲ್ಲಾ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದೇವೆ. ಎಲ್ಲಾದರೂ ಇದು ನ್ಯೂನತೆಗಳಿದ್ರೆ ಸರಿಪಡಿಸಲಿಕ್ಕೆ ಮುಂದೆ ನಾವು ಕಠಿಣವಾದಂತಹ ಕ್ರಮ ತಗೊಳ್ತೀವಿ. ಸರ್, ಹುಲಿ ಸಂಬಂಧಪಟ್ಟಂಗೆ ಮಾಸ್ಕ್ ಒಂದು ಹೊಸ ಇದನ್ನು ಮಾಡಿದ್ರಿ ಸರ್ ಇಲಾಖೆಯಿಂದ. ಹುಲಿ ದಾಳಿ ಜಾಸ್ತಿ ಆಗಿದ್ದಂಥ ಒಂದು ಸಂದರ್ಭದಲ್ಲಿ ಮಾಸ್ಕ್ಗಳ ವಿತರಣೆ ಮಾಡ್ತಾ ಇದ್ದೀವಿ. ಮತ್ತೆ ಅರಣ್ಯದ ಅಂಚಿನ ಏನು ಗ್ರಾಮಗಳಿದ್ದಾವೆ, ಜನ ಇದ್ದಾರೆ, ಅರಣ್ಯವಾಸಿಗಳಿದ್ದಾರೆ, ಅವರೆಲ್ಲರಿಗೆ ಜಾಗೃತಿ ಮೂಡಿಸುವಂಥದ್ದು, ಅರಿವು ಮೂಡಿಸುವಂತಹ ಒಂದು ಕೆಲಸವನ್ನು ನಮ್ಮ ಇಲಾಖೆ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಕೋಂಬಿಂಗ್ ಆಪರೇಷನ್ ನಿರಂತರವಾಗಿ ನಡೀತಾ ಇದೆ. ಸುಮಾರು 7 ಆನೆಗಳು, ಕುಮ್ಕಿ ಆನೆಗಳು ಇವತ್ತು ದಿನನಿತ್ಯ ಆ ಒಂದು ಅರಣ್ಯದ ಅಂಚಿನಲ್ಲಿ ಇವತ್ತು ಕೋಂಬಿಂಗ್ ಮಾಡುವಂತಹ ಒಂದು ಕಾರ್ಯಾಚರಣೆಯಲ್ಲಿ ಇವತ್ತು ನಮ್ಮ ಪಶು ವೈದ್ಯರು, ನಮ್ಮ ಅಧಿಕಾರಿಗಳು ಮತ್ತು ಇವರೆಲ್ಲರೂ ನಿರಂತರವಾಗಿ ಇವತ್ತು ಅದನ್ನು ತಡಿಲಿಕ್ಕೆ, ಆ ರೀತಿಯಲ್ಲಿ ಯಾವುದೇ ಮಾನವ ಹಾನಿ ಆಗದ ರೀತಿಯಲ್ಲಿ ನೋಡಿಕೊಳ್ಳಲಿಕ್ಕೆ ಹಗಲಿರುಳು ಶ್ರಮ ಮಾಡ್ತಾ ಇದ್ದಾರೆ.